Hello everyone, myself Sandhya NR, lecturer, Department of Mathematics, IDSG Government College, Chikamagaluru. So last class ಅಲ್ಲಿ ನಾವು the limit of a convergent sequence is unique theorem ನ proof ನೋಡಿದ್ವಿ. So now today, so next theorem number 2. So ಈ theorem ನ proof ನೋಡೋಣ. So now move on to the statement of the theorem. So given ಏನು ಕೊಟ್ಟಿದ್ದಾರೆ statement, if limit n tends to infinity xn equal to L, then limit n tends to infinity mod xn equal to mod L. Then if sequence xn is convergent, then sequence mod xn is also ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಏನು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು L ಆದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮೋಡ್ ಆಫ್ ದಟ್ ಸೀಕ್ವೆನ್ಸ್ ಲಿಮಿಟ್ ಪಾಯಿಂಟ್ ಏನಾಗುತ್ತೆ, ಮಾಡೆಲ್ ಆಗುತ್ತೆ. ದೆನ್ ಇಫ್ ಸೀಕ್ವೆನ್ಸ್ xn ಕನ್ವರ್ಜೆಂಟ್ ಆದರೆ ದೆನ್ ಸೀಕ್ವೆನ್ಸ್ mod xn ಆಲ್ಸೋ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ಸೊ ವಿ ನೋ ದಟ್ ದಿ ಡೆಫಿನೇಷನ್ ಆಫ್ ದಿ ಕನ್ವರ್ಜೆಂಟ್ ಆಫ್ ದಿ ಸೀಕ್ವೆನ್ಸ್ ಮತ್ತು ಲಿಮಿಟ್ ಪಾಯಿಂಟ್ ಆಫ್ ಎ ಸೀಕ್ವೆನ್ಸ್ ಡೆಫಿನೇಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ. ನೆಕ್ಸ್ಟ್ ನಾವೇನು ಥಿಯರಮ್ಸ್ ನೋಡ್ತೀವಿ ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸಲ್ಲಿ, ಅಲ್ಲೆಲ್ಲ ನಾವು ಡೆಫಿನೇಷನ್ ಆಫ್ ದಿ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಆ್ಯಂಡ್ ಕನ್ವರ್ಜೆಂಟ್ ಸೀಕ್ವೆನ್ಸಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ನಾವು ಯಾವುದೇ ಒಂದು ಸೀಕ್ವೆನ್ಸ್ನ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು ಅಂದರೆ ಅದಕ್ಕೆ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು ಅಲ್ವಾ. ಸೊ ಅಂದರೆ ಬೈ ದಿ ಡೆಫಿನೇಷನ್ ಆಫ್ ದಿ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಮಾಡ್ xn ಮೈನಸ್ L ಈಸ್ ಲೆಸ್ ದೆನ್ ಎಪ್ಸಿಲಾನ್ ಅಂತ ತಗೊಂಡ್ರೆ L ಈಸ್ ದಿ ಲಿಮಿಟ್ ಪಾಯಿಂಟ್ ಆಫ್ ದಿ ಸೀಕ್ವೆನ್ಸ್ xn ಆಯಿತು. ಸೊ ನಾವು ಇಲ್ಲೇನು ಪ್ರೂವ್ ಮಾಡಬೇಕು, ಸೀಕ್ವೆನ್ಸ್ xn ಕನ್ವರ್ಜೆಂಟ್ ಆದರೆ ಸೀಕ್ವೆನ್ಸ್ ಮಾಡ್ xn ಈಸ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ಅಂದರೆ ಮಾಡ್ xn ಮೈನಸ್ ಮಾಡ್ L ಈಸ್ ಲೆಸ್ ದೆನ್ ಎಪ್ಸಿಲಾನ್ ಅಂತ ಪ್ರೂವ್ ಮಾಡಬೇಕು. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾಡ್ L ಈಸ್ ದಿ ಲಿಮಿಟ್ ಪಾಯಿಂಟ್ ಆಫ್ ದಿ ಸೀಕ್ವೆನ್ಸ್ ಮಾಡ್ xn ಅಂತ ಪ್ರೂವ್ ಆಗುತ್ತೆ. ಓಕೆ, ಸೊ ನಾವು ಮೂವ್ ಆನ್ ಟು ದಿ ಪ್ರೂಫ್ ಆಫ್ ದಿ ಥಿಯರಮ್. ಆಲ್ರೆಡಿ ಗಿವನ್ ದಟ್ xn ಈಸ್ ಕನ್ವರ್ಜೆಂಟ್ ಅಂತ ತಗೊಂಡಿದ್ದೀವಿ. ಸೊ ಅದಕ್ಕೆ ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಆಗಬೇಕು. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು L ಅಂತ ಕನ್ಸಿಡರ್ ಮಾಡಿದ್ದೀವಿ. ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ಬೈ ದಿ ಡೆಫಿನೇಷನ್ ಆಫ್ ದಿ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಫಾರ್ ಎವರಿ ಎಪ್ಸಿಲಾನ್ ಗ್ರೇಟರ್ ದೆನ್ 0 there exists a positive integer m belongs to n such that mod xn minus L is less than epsilon for all n greater than m. This is by the definition of the limit of a sequence. ನಾವಿಲ್ಲಿ ಪ್ರೂವ್ ಮಾಡಬೇಕಾಗಿರೋದು ಸೀಕ್ವೆನ್ಸ್ ಮಾಡ್ xn ಇಸ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ಸೊ ಕಂಡೀಷನ್ನ ಕನ್ಸಿಡರ್ ಮಾಡ್ಕೊತೀನಿ. ಕನ್ಸಿಡರ್ ಮಾಡ್ ಆಫ್ ಮಾಡ್ xn ಮೈನಸ್ ಮಾಡ್ L ಈಸ್ ಲೆಸ್ ದೆನ್ by the property of the mod function ಏನಾಗುತ್ತೆ, ಸೊ ಈ ಕ್ವಾಂಟಿಟಿ ಈಸ್ ಲೆಸ್ ದೆನ್ ಮಾಡ್ xn ಮೈನಸ್ L ಆಯಿತು. ಸೊ ಮಾಡ್ xn ಮೈನಸ್ L ದಿಸ್ ಕ್ವಾಂಟಿಟಿ ಬೈ ದಿ ಡೆಫಿನೇಷನ್ ಆಫ್ ದಿ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಏನಾಗುತ್ತೆ ವಿಚ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಆಯಿತು. ಸೊ ದಿಸ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಆದರೆ ಸೊ ಮಾಡ್ xn ಮೈನಸ್ ಮಾಡ್ L ಲೆಸ್ ದೆನ್ ಎಪ್ಸಿಲಾನ್ ಆಯಿತು. ಸೊ ಈ ಕಂಡೀಷನ್ ದಿಸ್ ಈಸ್ ದಿ ಕಂಡೀಷನ್ ಆಫ್ ಲಿಮಿಟ್ ಆಫ್ ಎ ಸೀಕ್ವೆನ್ಸ್. ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ಸೊ ಈ ಫಾರ್ಮಲ್ಲಿ ಇದ್ದರೆ ಕಂಡೀಷನ್ ನಾವು ಸಿಂಬಾಲಿಕಲಿ ಹೇಗೆ ಬರಿತೀವಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು L ಈ ಫಾರ್ಮಲ್ಲಿ ಬರಿತೀವಿ ಅಲ್ವಾ. ಸೊ ಸಿಮಿಲರ್ಲಿ ಸೊ ದಿಸ್ ಕಂಡೀಷನನ್ನು ನಾನು ಸಿಂಬಾಲಿಕಲಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮಾಡ್ xn ಈಕ್ವಲ್ ಟು ಮಾಡ್ L ಅಂತ ಬರ್ಕೊಂಡ್ವಿ. ಸೊ ದಿಸ್ ಈಸ್ ದಿ ಕಂಡೀಷನ್ ಫಾರ್ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂದರೆ ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಆಗ್ತಾ ಇದೆ. ಸೊ ದೇರ್ ಫೋರ್ ದಿ ಸೀಕ್ವೆನ್ಸ್ ಮಾಡ್ xn ಏನಾಯಿತು, ಕನ್ವರ್ಜೆಂಟ್ ಆಯಿತು. ಓಕೆ, ಸೊ ಈ ಥಿಯರಮ್ನ ನಾವು ಕಾನ್ವರ್ಸ್ಲಿ ಪ್ರೂವ್ ಮಾಡಿದ್ರೆ ಸೊ ಪ್ರೂಫ್ ಏನಾಗುತ್ತೆ, ಫೇಲ್ ಆಗುತ್ತೆ. ಸೊ ಏನಂದರೆ ಇಫ್ ಮಾಡ್ xn ಈಸ್ ಕನ್ವರ್ಜೆಂಟ್ ಆದರೆ ಸೊ xn ಈಸ್ ಆಲ್ಸೋ ಕನ್ವರ್ಜೆಂಟ್ ಅಂತ ಆಗೋದಿಲ್ಲ, ಅದು ಫೇಲ್ ಆಗುತ್ತೆ. ವೈ, ಟೇಕ್ ಒನ್ ಎಕ್ಸಾಂಪಲ್. ಸೊ ಸೀಕ್ವೆನ್ಸ್ xn ನಾನು -1/n ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈ xnಗೆ ನಾನು ಲಿಮಿಟ್ನ ಅಪ್ಲೈ ಮಾಡಿದ್ರೆ ನಮಗೆ ಲಿಮಿಟ್ ವ್ಯಾಲ್ಯೂಸ್ ಏನು ಬರುತ್ತೆ, +or-1 ಬರುತ್ತೆ. n-ಗೆ 1 ಕೊಟ್ಟರೆ -1, 2 ಕೊಟ್ಟರೆ +1. ಸೊ ಏನಾಯಿತು, ರಿಪೀಟೆಡ್ ಆಗ್ತಾ ಇದೆ ಅಂದರೆ ಇಲ್ಲಿ +or-1 ಬಂತು. +or-1 ಬರ್ತಾ ಇದೆ ಅಂದರೆ ಫೈನೆಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್ ಆಯಿತು. ಇದು ಕನ್ವರ್ಜೆಂಟ್ ಸೀಕ್ವೆನ್ಸೇ ಆಗಲಿಲ್ಲ. ಸೊ ಅದೇ ನಾನು ಮಾಡ್ xnನ್ನು ಕನ್ಸಿಡರ್ ಮಾಡ್ತೀನಿ. ಸೊ ಮಾಡ್ xnನ್ನು ಕನ್ಸಿಡರ್ ಮಾಡಿದ್ರೆ ಈ ಸೀಕ್ವೆನ್ಸಿಗೆ ಸೊ ಮಾಡ್ ಆಫ್ -1/n ಆಯಿತು. ಸೊ ಮಾಡ್ ಆಫ್ -1/n ಅಂದರೆ ಇದಕ್ಕೆ ಲಿಮಿಟ್ ಪಾಯಿಂಟ್ +or-1 ಮಾಡ್ ಬಂತು. ಸೊ ಅವಾಗೇನಾಯಿತು, ಲಿಮಿಟ್ ಪಾಯಿಂಟ್ 1 ಆಯಿತು. ಇದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಯಿತು. ಸೊ ಮಾಡ್ xn ಕನ್ವರ್ಜೆಂಟ್ ಆದ್ರೂ xn ಏನಾಗುತ್ತೆ, ಕನ್ವರ್ಜೆಂಟ್ ಆಗೋದಿಲ್ಲ. ಅಂದರೆ ಏನಾಯಿತು, ಕಾನ್ವರ್ಸ್ ಆಫ್ ದಿಸ್ ಥಿಯರಮ್ ಏನಾಯಿತು, ಫೇಲ್ಸ್ ಆಯಿತು.
ಓಕೆ, ಸೊ ಕಾನ್ವರ್ಸ್ ಆಫ್ ದಿ ಎಬೋ ಥಿಯರಮ್ ಫೇಲ್ಸ್. ಎಕ್ಸಾಂಪಲ್ ಯಾವ್ದು ತಗೊಂಡಿದ್ದೀನಿ, ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಈಕ್ವಲ್ ಟು -1/n. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ನಾವು ಮೂವ್ ಆನ್ ಟು ದಿ ನೆಕ್ಸ್ಟ್ ಥಿಯರಮ್. ಥಿಯರಮ್ ನಂಬರ್ 3. ಸೊ ದಟ್ ಈಸ್ ಎವರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಬೌಂಡೆಡ್. ನಾವು ಇಲ್ಲೇನು ಪ್ರೂವ್ ಮಾಡಬೇಕು, ಎಲ್ಲ ಕನ್ವರ್ಜೆಂಟ್ ಸೀಕ್ವೆನ್ಸು ಬೌಂಡೆಡ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಅಂದರೆ ಬೌಂಡೆಡ್ ಅಂದರೆ ಏನು, ಸೀಕ್ವೆನ್ಸ್ ಬೌಂಡೆಡ್ ಹೇಳಬೇಕು ಅಂದರೆ ಅದಕ್ಕೆ ಬೋತ್ ಅಪ್ಪರ್ ಆ್ಯಂಡ್ ಲೋಯರ್ ಬೌಂಡ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಪ್ರೂವ್ ಮಾಡಬೇಕು. ವಿ ಆಲ್ರೆಡಿ ನೋ ದಿ ಡೆಫಿನೇಷನ್ ಆಫ್ ದಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಆ್ಯಂಡ್ ಡೆಫಿನೇಷನ್ ಆಫ್ ದಿ ಬೌಂಡೆಡ್ ಸೀಕ್ವೆನ್ಸ್ ಡೆಫಿನೇಷನ್ಸ್ ನಮಗೆ ಗೊತ್ತಿದೆ. ಸೊ ಏನು ಕಂಡೀಷನ್ನು ಬೌಂಡೆಡ್ ಸೀಕ್ವೆನ್ಸಿಗೆ, ಬೌಂಡೆಡ್ ಸೀಕ್ವೆನ್ಸ್ ಅಂದರೆ ಎಮ್ lower bound less than or equal to sequence xn less than or equal to the upper bound less than or equal to the upper bound m less than or equal to xn less than or equal to m. ಸೊ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ ದಿ ಸೀಕ್ವೆನ್ಸ್ ಎಕ್ಸೆನ್ ಈಸ್ ಬೌಂಡೆಡ್ ಅಂತ ಹೇಳ್ತೀವಿ ಅಲ್ವಾ. ಸೊ ನಾವಿಲ್ಲೇನು ಪ್ರೂವ್ ಮಾಡಬೇಕು, ಕನ್ವರ್ಜೆಂಟ್ ಸೀಕ್ವೆನ್ಸ್, ಎವರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಅಂತ ಪ್ರೂವ್ ಮಾಡಬೇಕು. ನಾವು ಮೂವ್ ಆನ್ ಟು ದಿ ಪ್ರೂಫ್. ಸೊ ಪ್ರೂಫ್ ಲೆಟ್ ಸೀಕ್ವೆನ್ಸ್ ಎಕ್ಸ್ ಎನ್ ಬಿ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್. ನಾವಿಲ್ಲೇನು ಪ್ರೂವ್ ಮಾಡಬೇಕು, ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಅಂತ ಪ್ರೂವ್ ಮಾಡಬೇಕು. ಸೊ ಸೀಕ್ವೆನ್ಸ್ನ ಏನು ಕನ್ಸಿಡರ್ ಮಾಡಿದ್ದೀವಿ, ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್ ಆದರೆ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್. ಸೊ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ಬೈ ದಿ ಡೆಫಿನೇಷನ್ ಆಫ್ ದಿ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಏನಾಯಿತು, ಫಾರ್ ಎವರಿ ಎಪ್ಸಿಲಾನ್ ಗ್ರೇಟರ್ ದೆನ್ 0 ದೇರ್ ಎಕ್ಸಿಸ್ಟ್ ಎ ಪಾಸಿಟಿವ್ ಇಂಟೀಜರ್ m ಬಿಲಾಂಗ್ಸ್ ಟು n such that mod xn minus l less than epsilon for all n greater than m. ಓಕೆ, ಸೊ ನಾವಿಲ್ಲೇನು ಪ್ರೂವ್ ಮಾಡಬೇಕು, ಸೊ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಅಂತ ಪ್ರೂವ್ ಮಾಡಬೇಕು. ಸೊ ಅಪ್ಪರ್ ಆ್ಯಂಡ್ ಲೋಯರ್ ಬೌಂಡನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ನ ಕನ್ಸಿಡರ್ ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ, ಸೊ ಈ ಕಂಡೀಷನ್ನ ಕನ್ಸಿಡರ್ ಮಾಡ್ಕೊತೀನಿ, mod xn minus l less than epsilon ಅಂತ ಫಾರ್ ಆಲ್ n greater than m. ಸೊ ವಿ ನೋ ದಟ್ ಇವಾಗ mod x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಕೊಟ್ಟರೆ, ಸೊ ಇದನ್ನು ನಾವು ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಲೆಸ್ ದೆನ್ ಆರ್ ಈಕ್ವಲ್ ಟು -1 ಅಂತ ತೊಗೊತೀವಿ ಅಲ್ವಾ. ಸೊ ಇವಾಗ ಇದನ್ನು ಏನು ತೊಗೊತೀವಿ, ಸೊ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆ್ಯಂಡ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1. ಅದೇ ಥರ ಸೊ ಇಲ್ಲಿ ಕೊಟ್ಟಿರೋಂಥ ಸೀಕ್ವೆನ್ಸ್ ಯಾವುದು, ಇಲ್ಲಿ ತಗೊಂಡಿರೋ ಕಂಡೀಷನ್, ಸೊ mod xn minus l ಲೆಸ್ ದೆನ್ ಎಪ್ಸಲಾನನ್ನು ಬರ್ಕೊಂಡ್ರೆ, ಸೊ ಮೈನಸ್ ಎಪ್ಸಲಾನ್ ಲೆಸ್ ದೆನ್ xn minus l ಲೆಸ್ ದೆನ್ ಎಪ್ಸಲಾನ್ ಆಗುತ್ತೆ ಫಾರ್ ಆಲ್ n ಗ್ರೇಟರ್ ದೆನ್ m. ಸೊ ಎಲ್ಲನ್ನು ನಾನು ರೈಟ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ, ಸೊ xn ಈಸ್ ಲೆಸ್ ದೆನ್ l ಪ್ಲಸ್ ಎಪ್ಸಲಾನ್. ಅದೇ ಥರ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ -l ಪ್ಲಸ್ l ಆಯಿತು l ಮೈನಸ್ ಎಪ್ಸಲಾನ್. ಸೊ ಈ ಕಂಡೀಷನ್ ಯಾವ ಫಾರ್ಮಲ್ಲಿದೆ, ಸೊ m ಈಸ್ ಲೆಸ್ ದೆನ್ xn ಲೆಸ್ ದೆನ್ m. ಸೊ ಈಕ್ವಲ್ ಟು ಮಾಡಿದ್ರೆ ಬೌಂಡೆಡ್ ಬಿಟ್ವೀನ್ m ಆ್ಯಂಡ್ m ಅಂತ ಆಯಿತು. ಸೊ ಇಲ್ಲಿ ನಮಗೆ ಸೊ ಲೆಸ್ ದೆನ್ ಮಾತ್ರ ಸಿಗ್ತಾ ಇದೆ, ಈಕ್ವಲ್ ಟು ಸಿಗ್ತಾ ಇಲ್ಲ. ಸೊ ಎಲ್ ಮೈನಸ್ ಎಪ್ಸಲಾನ್ ಲೆಸ್ ದೆನ್ xn ಲೆಸ್ ದೆನ್ l ಪ್ಲಸ್ ಎಪ್ಸಲಾನ್ ಸಿಗ್ತಾ ಇದೆ. ಇದು ಫಾರ್ ಆಲ್ n ಗ್ರೇಟರ್ ದೆನ್ m ಇರೋದ್ರಿಂದ, ಸೊ ಆಫ್ಟರ್ mth ಟರ್ಮ್ ಏನಾಗ್ತಿದೆ ನನಗೆ, ಸೀಕ್ವೆನ್ಸ್ ಎಕ್ಸನ್ನು ಬೌಂಡೆಡ್ ಬಿಟ್ವೀನ್ l ಮೈನಸ್ ಎಪ್ಸಲಾನ್ ಆ್ಯಂಡ್ l ಪ್ಲಸ್ ಎಪ್ಸಲಾನ್ ಅಂತ ಸಿಕ್ತು. ಬಟ್ ನಾವಿಲ್ಲೇನು ಪ್ರೂವ್ ಮಾಡಬೇಕು, ಫಾರ್ ಆಲ್ ಎವರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಅಂತ ಪ್ರೂವ್ ಮಾಡಬೇಕು. ಬಟ್ ನನಗಿಲ್ಲಿ ಬರೀ mth ಟರ್ಮ್, ಆಫ್ಟರ್ mth ಟರ್ಮ್ ಗೊತ್ತಾಗ್ತಿದೆ, ಬಿಫೋರ್ mth ಟರ್ಮು ನಾವು ಇಟ್ ಈಸ್ ಬೌಂಡೆಡ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಹಿಯರ್ this proves that the sequence is bounded after mth term between l minus epsilon and l plus epsilon. Now we have to prove that the sequence is bounded for all n belongs to n. Okay, so to prove this, consider the two real numbers na consider ಮಾಡ್ಕೊತೀವಿ. So first real number is small letter h and another one is capital letter h. Small letter h na minimum of all xi's ತಗೊಂಡಿದ್ದೀನಿ ಅಪ್ ಟು m-1. ಯಾಕೆ, ಆಫ್ಟರ್ mth ಟರ್ಮ್ ಬೌಂಡೆಡ್ ಅಂತ ಗೊತ್ತಾಗಿದೆ, ನಾವು ಅಪ್ ಟು m-1th ಟರ್ಮ್ ಬೌಂಡೆಡ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಸೊ h ಈಕ್ವಲ್ ಟು ಮಿನಿಮಮ್ ಆಫ್ x1 x2 ಸೋ ಆನ್ ಅಪ್ ಟು xm-1 ಕಮ l ಮೈನಸ್ ಎಪ್ಸಲಾನ್ ಕಮ l ಪ್ಲಸ್ ಎಪ್ಸಲಾನ್. ಈ l ಮೈನಸ್ ಎಪ್ಸಲಾನ್ l ಪ್ಲಸ್ ಎಪ್ಸಲಾನ್ ಏನು, ಸೊ l ಲಿಮಿಟ್ ಪಾಯಿಂಟ್ ಆದರೆ ಇಲ್ಲಿ ಏನು ನೈಬರ್ಹುಡ್ ಬರುತ್ತೋ ರೈಟ್ ಸೈಡ್ l ಪ್ಲಸ್ ಎಪ್ಸಲಾನ್, ಲೆಫ್ಟ್ ಸೈಡ್ l ಮೈನಸ್ ಎಪ್ಸಲಾನ್. ಓಕೆ, ಸೊ ಅದೇ ಥರ ಹೆಚ್ಚಿನ ಮ್ಯಾಕ್ಸಿಮಮ್ ಆಫ್ xi x2 ಸೋ ಆನ್ ತಗೊತೀನಿ, x ಅಪ್ ಟು xm-1 ಕಮ l ಮೈನಸ್ ಎಪ್ಸಲಾನ್ l ಪ್ಲಸ್ ಎಪ್ಸಲಾನ್. ಓಕೆ, ಸ್ಮಾಲ್ ಲೆಟರ್ h ಅಂದರೆ ಏನು, ಮಿನಿಮಮ್ ಅಂದರೆ ಏನಾಗುತ್ತೆ, ವ್ಯಾಲ್ಯೂಸು ಲೆಸ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು ಆಲ್ xi's ವೇರ್
I running from 1 to so on up to m minus 1. So similarly h is less than or equal to minimum ಇರೋದ್ರಿಂದ h less than or equal to l minus epsilon l plus epsilon ಕನ್ಸಿಡರ್ ಮಾಡಿದ್ವಿ. ಅದೇ ಥರ h ಕ್ಯಾಪಿಟಲ್ ಲೆಟರ್ h ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ x1 x2 ಸೊ ಆನ್ m minus 1 ಇರೋದ್ರಿಂದ h ಗ್ರೇಟರ್ ದೆನ್ ಆರ್ ಈಕ್ವಲ್ ಟು xi ಆಯಿತು. I ರನ್ ಫ್ರಮ್ 1 2 3 ಸೊ ಆನ್ m minus 1. ಸೊ ಹೆಚ್ಚು ಮ್ಯಾಕ್ಸಿಮಮ್ ಆಗಿರೋದ್ರಿಂದ ಸೊ xi ಆಯ್ತಿದ್ದು. ಸೊ ಫಾರ್ ನೈಬರ್ಹುಡ್ ಆಫ್ ಲಿಮಿಟ್ ಪಾಯಿಂಟ್ಸ್ಗೆ h ಗ್ರೇಟರ್ ದೆನ್ ಆರ್ ಈಕ್ವಲ್ ಟು l minus epsilon, l plus epsilon. So by seeing these conditions, h less than or equal to xi, h greater than or equal to xi, we can write xi is between capital letter h and small letter h. This is minimum. Minimum means lower bound. This is maximum. Maximum means upper bound. So i's ಎಲ್ಲ ಎಲ್ಲಿದೆ? i's belongs to n ಆಗಿರೋದ್ರಿಂದ i's can be written as m. ಈ xn is between h and h. xn is greater than or equal to small letter h, less than or equal to h ಬರ್ತಿದೆ. ಸೊ ಈ ಕಂಡೀಷನ್ ಬರ್ತಿದೆ ಅಂದರೆ ದಿಸ್ ಈಸ್ ದಿ ಕಂಡೀಷನ್ ಆಫ್ ಬೌಂಡೆಡ್ನೆಸ್. ಸೊ ದೇರ್ ಫೋರ್ ದಿ ಸೀಕ್ವೆನ್ಸ್ ಏನಾಯಿತು? ಬೌಂಡೆಡ್ ಆಯಿತು. ನಾನಿಲ್ಲಿ ಸೊ ಬೈ ಮಿಸ್ಟೇಕ್ ನಾನು ಕನ್ವರ್ಜೆಂಟ್ ಅಂತ ಬರ್ತಿದ್ದೀನಿ. ಸೊ ಇದು ಕನ್ವರ್ಜೆಂಟ್ ಅಲ್ಲ, ಬೌಂಡೆಡ್. ಇದೊಂದು ಚೇಂಜ್ ಮಾಡ್ಕೊಳ್ಳಿ. ಸೊ ದೇರ್ ಫೋರ್ ದಿಸ್ ಗಿವನ್ ಸೀಕ್ವೆನ್ಸ್ ಈಸ್ ಬೌಂಡೆಡ್. ಹೆನ್ಸ್ ದಿ ಪ್ರೂಫ್. ಓಕೆ, ಥ್ಯಾಂಕ್ ಯು.